ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ವಿಶೇಷವಾಗಿ ಉಸ್ತುವಾರಿ ಸಚಿವರು ಬೆಳಗಾವಿ ಜಿಲ್ಲೆಯ ಸತೀಶ್ ಜಾರಕಿಹೊಳಿ ಅವರು ಹುಕ್ಕೇರಿ ಇಲ್ಲಿ KDP ಮೀಟಿಂಗ್ ನಡೆಸಿದರು. ಅಲ್ಲಿ ಅನೇಕ ಜನ ಬಂದರು, ಭೇಟಿಯಾದರು, ತಮ್ಮ ಮನಸ್ಸಿನ ಮಾತುಗಳನ್ನು ಮಾತಾಡಿದರು. ಅದರಲ್ಲೂ ಅವೈಜ್ಞಾನಿಕ ಕಾಮಗಾರಿಗಳ ಬಗ್ಗೆ, ಕೆಲಸ ಆಗದ ಬಗ್ಗೆ ಜನ ತಮ್ಮ ಮಾತುಗಳಲ್ಲೇ ಅಭಿವ್ಯಕ್ತಪಡಿಸಿದರು. ಅದಕ್ಕೆ ಅವರು ಸಹಿತ ಗುತ್ತಿಗೆದಾರ ಸಭೆ ಕರೆಸಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಂಡ್ಬಿಡ್ರಿ ಎನ್ನುವಂಥ ಮಾತಾಡಿದರು. ವಿಶೇಷವಾಗಿ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದಾಗೆ ತೊಂದರೆ ಆಗ್ಯದ ಜನರಿಗೆ ಅನ್ನುವಂಥ ಮಾತು. ಅಷ್ಟೇ ಅಲ್ಲದ ಅದ್ರ ಜೊತೆಗೆ ಇದು ಹಾದಿಯಲ್ಲಿ ಗುಂಡಿ ತೋಡಿ ಮತ್ತೇನೋ ಮಾಡಿ ತಾಲೂಕಿನಲ್ಲಿ JJM ಕಾಮಗಾರಿ ಮಾಡುವಾಗ ಇವೆಲ್ಲ ಆಗಿದಾವ. ಅನೇಕ ಜನರಿಗೆ ಪೆಟ್ಟು ಆಗಿದೆ, ಮಕ್ಕಳಿಗೆ ಪೆಟ್ಟು ಆಗ್ಯದ, ಸಾವು ಆಗ್ಯದ ಅಂತ ಮಾತನಾಡಿ ಮಾಡ್ತಾ ಹುಕ್ಕೇರಿ ಜನರ, ಆ ಭಾಗದ ಜನರ ಸಮೀಪ ಹೋಗುವಂಥ ಕೆಲಸವನ್ನು ಉಸ್ತುವಾರಿ ಅವರು ಮಾಡಿದ್ದಾರೆ. ಮಾಡಲಿ, ಯಾಕಪ್ಪ ಅಂತಂದ್ರೆ ಮಾಡಬೇಕಾಗಿದ್ದನ ಕುಂದುಕೊರತೆಗಳನ್ನು ಕೇಳಬೇಕಾಗಿದ್ದನ, ಅದರಲ್ಲೂ ಹುಕ್ಕೇರಿ ಸ್ಪೆಸಿಫಿಕ್ಕಾಗಿ ಅಂದಾಗ ಸಹಜವಾಗಿ ಎಲ್ಲರೂ ಕುತೂಹಲ ಆಗುವುದನ್ನು. ಯಾಕಂದ್ರೆ ಅವರ ಇವತ್ತಿನ ಕಡು ವಿರೋಧಿ ರಮೇಶ್ ಕತ್ತಿಯವರ ಕ್ಷೇತ್ರ, ಅವರ ಮಗನ ಕ್ಷೇತ್ರ, ಅಲ್ಲಿ ಏನಾಗ್ಯದ ಅಭಿವೃದ್ಧಿ ಆಗಿಲ್ಲ ಅನ್ನೋ ತೋರಿಸೋದು. ಈಗಾಗಲೇ 30% ನಮ್ಮದು ಓಟ್ ಅದ ಅಂತ ಹೇಳಿದಂಥ ಸತೀಶ್ ಅವರು ಇನ್ನಷ್ಟು ಅಲ್ಲಿ ಜನರ ಸಮೀಪ ಹೋಗಿ ಅಲ್ಲಿ ನಾವು ಗೆಲ್ಲುವಂಥ ಒಂದು ವಾತಾವರಣ ಮಾಡಿಕೊಳ್ಳೇಬೇಕು ಅನ್ನುವಂಥ ದಿಶೆಯಲ್ಲಿ ಹೆಜ್ಜೆ ಇಡ್ತಾ ಇರೋದು ನಿಜ.